ಕೂಡಗಿ ಮಠದ ಜಮೀನಿನ ಮೇಲೆ ರಿಯಲ್ ಎಸ್ಟೇಟ್ ಅವರು ಕಣ್ಣು ಹಾಕಿದ್ದಾರೆ. ತಮ್ಮದೇ ಟೀಮ್ ಕಟ್ಕೊಂಡು ಕನ್ನ ಹಾಕ್ತಾ ಇದ್ದಾರೆ ದಂಧೆಕೋರರು. ಈಗಾಗಲೇ ಇದರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಮಠಕ್ಕೆ ಸೇರಿದಂಥ ಜಮೀನಿನ ಮೇಲೆ ರಿಯಲ್ ಎಸ್ಟೇಟ್ ಅವರು ಕಣ್ಣು ಹಾಕ್ತಾ ಇದ್ದಾರೆ ಅಂತ ಈಗ ಅವರೊಂದು ಟೀಮ್ನ ಮಾಡಿಕೊಂಡು ದಂಧೆಕೋರರಾಗಿ ಈ ಒಂದು ಜಮೀನಿನ ಮೇಲೆ ಕಣ್ಣನ್ನು ಹಾಕಿದ್ದಾರೆ. ಕವಡೆ ಕಾಸ್ಗೆ ಜಮೀನನ್ನು ಪರವಾರೆ ಮಾಡ್ಕೊಳ್ತಾ ಇದ್ದಾರೆ ಕಳ್ಳರು. ಕಾಂಗ್ರೆಸ್ ನಾಯಕಿ ಸುಜಾತಾ ದೊಡ್ಡಮನಿ ಸೇರಿದಂತೆ ಸಿಂಡಿಕೇಟ್ ಇದೆ ಈ ರಿಯಲ್ ಎಸ್ಟೇಟ್ ದಂಧೆನಲ್ಲಿ. ರಿಯಲ್ ಎಸ್ಟೇಟ್ ಸಿಂಡಿಕೇಟ್ ಮಾಡಿಕೊಂಡು ಭೂಮಿಗೆ ಕನ್ನವನ್ನು ಹಾಕ್ತಾ ಇದೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರೋದು, ಲಂಚ ಕೊಟ್ಟು ಖರೀದಿಗೆ ಯತ್ನವನ್ನು ಮಾಡೋದು. ಕೈ ನಾಯಕಿ ಸುಜಾತಾ ದೊಡ್ಡಮನಿ ಶಿವನಗೌಡ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. ಇನಾಮ್ ವೆಂಕಟಾಪುರ ಆಸ್ತಿಯನ್ನು ಸುಜಾತಾ ದೊಡ್ಡಮನಿ ಮತ್ತು ಶಿವನಗೌಡರು ಮತ್ತು ಪವನ್ ಕುಮಾರ್, ಆಮೇಲೆ ವೀಣಾಗೌಡ, ರೋಣದ್ ಇಂಥ ಎಲ್ಲರೂ ಕೂಡಿ ಮಠದ ಆಸ್ತಿಯನ್ನು ಕಬಳಿಸಿದಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಇವರು ರಿಯಲ್ ಎಸ್ಟೇಟ್ ಉದ್ಯಮವನ್ನು ನಡೆಸ್ಕೊತ ಎಲ್ಲಿ ಕಡಿಮೆ ರೇಟ್ನಲ್ಲಿ ಸಿಗ್ತದೋ ಭೂಮಿಯನ್ನೇ ಖರೀದಿ ಮಾಡಿ ಅದನ್ನು ಬೆಲೆ ಬಾಳುವಂಥ ಒಂದು ರೇಟ್ ಇರುವಂಥ ಭೂಮಿಯಲ್ಲಿ ಖರೀದಿ ಮಾಡಿ ಬೇರೆದವರಿಗೆ ಹೆಚ್ಚಿನ ರೇಟಿಗೆ ಅವರು ಮಾರಾಟ ಮಾಡುವಂಥ ವ್ಯವಸ್ಥಿತವಾದಂಥ ಒಂದು ಪಿತೂರು ನಡೀತಾ ಇದೆ. ಅದೇ ರೀತಿ ಇನಾಮ್ ವೆಂಕಟಾಪುರನಲ್ಲಿ ಇರುವಂಥ ಜಮೀನು ಬದಲಾಗಿ ಈಗ ತಗ್ಗಿನಬಾವನೂರಿನಲ್ಲಿ ಇರುವಂಥ 22 ಎಕರೆ ಜಮೀನನ್ನು ಸುಜಾತಾ ದೊಡ್ಡಮನಿಯವರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದು ಇದು ಇನ್ನೊಂದು ಪ್ರಕರಣ ಹುಟ್ಟಾಗಿದೆ. ಈ ರೀತಿ ರಿಯಲ್ ಎಸ್ಟೇಟ್ನವರು ನಮ್ಮ ಗದಗ ಜಿಲ್ಲೆಯಲ್ಲಿ ಮಠಗಳ ಮೇಲೆ ಮತ್ತು ಆಸ್ತಿಗಳ ಮೇಲೆ ಅವರು ಕಣ್ಣು ಹಾಕಿದ್ದು ಭಾಳ ದುರದೃಷ್ಟಕರವಾದಂಥ ವಿಷಯ. ಆಮೇಲೆ ಕಾನೂನು ಸಚಿವರಾದಂಥ ನಮ್ಮ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರದಲ್ಲೇ ಈ ರೀತಿ ನಡೀತಾ ಇರೋದು ನಮ್ಮ ದುರ್ದೈವ. ಹಾಗಾಗಿ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲರು ಈ ವಿಷಯವಾಗಿ ಗಂಭೀರವಾಗಿ ಪರಿಶೀಲಿಸಿ ಇವ್ರ ಮೇಲೆ ಸೂಕ್ತ ಕ್ರಮವನ್ನು ತೆಗೋಬೇಕಂತ ಹೇಳಿ ನಾವು ಮಾಧ್ಯಮ ಮುಖಾಂತರ ತಮಗೆ ವಿನಂತಿಸ್ಕೊಳ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಈಗಾಗಲೇ ತಾವು ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ರಿ. ಗದಗ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಮಠಮಾನ್ಯಗಳ ಭೂಮಿಯ ಪರಬಾರೆ ಕವಡೆ ಕಾಸ್ಗೋಸ್ಕರ ಈಗ ಮತ್ತೊಂದು ಆರೋಪ ಕಾಂಗ್ರೆಸ್ನ ನಾಯಕಿ ಸುಜಾತಾ ದೊಡ್ಡಮನಿ ಅವರ ವಿರುದ್ಧ ಬರೋಬ್ಬರಿ 22 ಎಕರೆದು. ಹಾಗಾದ್ರೆ ಏನಿದು ಹೊಸ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇರುವಂತದ್ದು ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಮಧುಸೂದನ್, ಈ ಇನಾಮ್ ವೆಂಕಟಾಪುರ ತೆಗ್ಗಿನಬಾವನೂರಿನಲ್ಲಿ ಏನು ಮಠದ ಆಸ್ತಿಗಳು ಖರೀದಿಯಾಗಿದ್ದಾವೆ, ಆ ಖರೀದಿಯಾದಂತ ದಾಖಲಾತಿಗಳನ್ನ ಹುಡುಕಿದಾಗ ನಮಗ್ ಕಾಣಸಿಗೋದು ಅಂತಂದ್ರೆ ಅಲ್ಲಿ ಸಾಕ್ಷಿಗಳಾಗಿ ಯಾರ್ಯಾರು ಸಹಿ ಹಾಕಿದಾರೋ ಈ ಖರೀದಿ ವ್ಯವಹಾರಕ್ಕೆ ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸುಜಾತಾ ದೊಡ್ಡಮನಿ ಅವರ ಸುತ್ತಮುತ್ತ ಇರುವಂತವ್ರು. ಒಂದನೇದಾಗಿ ಪವನ್ ಕುಮಾರ್ ಈಳ್ಗೇರ್, ಈತ ಕಾಂಗ್ರೆಸ್ ಕಾರ್ಯಕರ್ತನೂ ಹೌದು, ಈತ ಸುಜಾತಾ ದೊಡ್ಡಮನಿಯವರ ಮಾಜಿ ಕಾರ್ಯದರ್ಶಿ ಕೂಡ ಹೌದು. ಇನ್ನೊಬ್ಬ ಯಲ್ಲಪ್ಪ ಹುಯಿಲ್ಗೋಳ್, ಈತನೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತ. ಶಿವನಗೌಡ ಗೌಡರ್ ಏನು ಇನಾಮ್ ವೆಂಕಟಾಪುರದ ಜಮೀನನ್ನ ಖರೀದಿಸಿ ಅದನ್ನ ಯಸೂಪ್ ಮತ್ತು ಸಾಬಿರಾ ಹೊಸಮನಿ ಅನ್ನಂತವರಿಗೆ ಏನು ಮಾರಾಟ ಮಾಡಿದ್ದಾರೆ, ಅವರು ಕೂಡ ಈ ಮೊದಲು ಬಿಜೆಪಿಯಲ್ಲಿದ್ರು, ಆದ್ರೆ ಈಗ ಅವರು ಕೂಡ ಕಾಂಗ್ರೆಸ್ನಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಅದರ ಜೊತೆಗೆ ವೀರನಗೌಡ ಗೌಡರ್, ಈತ ಶಿವನಗೌಡರ ಅವರ ಸಹೋದರ, ಸಾಮಾನ್ಯವಾಗಿ ಅಣ್ಣ ಹೇಗಿರ್ತಾನೋ ತಮ್ಮ ಹೇಗಿರ್ತಾರೋ ಅವರು ಕೂಡ ಹಾಗಿರ್ತಾರೆ. ಇನ್ನೊಂದು VH ರೋಣದಂತ ಇನ್ನೊಬ್ರು ಸಾಕ್ಷಿಗಳ ಸಹಿ ಕಂಡು ಬರ್ತದೆ, ಅವರು ಕೂಡ ಶಿವನಗೌಡರ ಆಪ್ತ. ಅಲ್ಲಿಗೆ ಈ ಆಸ್ತಿ ಖರೀದಿಯಲ್ಲಿ ಯಾರೆಲ್ಲ ಸಾಕ್ಷಿಗಳಾಗಿ ಸಹಿ ಹಾಕಿದ್ದಾರೆ, ಯಾರೆಲ್ಲ ಮಠದ ಆಸ್ತಿಗಳನ್ನ ಖರೀದಿ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಸುಜಾತಾ ದೊಡ್ಡಮನಿ ಅವರಿಗೆ ಒಂದಿಲ್ಲ ಒಂದ್ ಕಡೆ ಅವರು ಟಚ್ ಆಗ್ತಾರೆ ಮತ್ತು ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಗದಗ್ನಲ್ಲಿರುವಂತ ಜನರ ಆಕ್ರೋಶ ಏನು ಅಂತಂದ್ರೆ, ಸುಜಾತಾ ದೊಡ್ಡಮನಿ ಏನು ಸಮಾಜ ಸೇವಕರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಕಳೆದ ವಿಧಾನಸಭಾ ಚುನಾವಣೆಯ ಪರಾಜಿತ ಅಭ್ಯರ್ಥಿಯೂ ಸಮಾಜ ಸೇವಕಿಯೂ ಆದಂತ ಶ್ರೀಮತಿ ಸುಜಾತಾ ದೊಡ್ಡಮನಿ ಅವರು ತಮ್ಮ ಸುತ್ತಲೂ ಕೂಡ ರಿಯಲ್ ಎಸ್ಟೇಟ್ ಏಜೆಂಟ್ಗಳನ್ನು ಇಟ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹೀಗೆ ಕಡಿಮೆ ಬೆಲೆಗೆ ಸಿಗುವಂತ ಜಮೀನುಗಳನ್ನ ಖರೀದಿಸಿ, ಯಾವುದು ಲಿಟಿಗೇಷನ್ ನಲ್ಲಿದೆ ಅಂತ ಜಮೀನುಗಳನ್ನ ಖರೀದಿಸಿ ಅದನ್ನ ಲಿಟಿಗೇಷನ್ ಅನ್ನ ಇವರ ಪವರ್ನಿಂದ, ಇವರ ರಾಜಕೀಯ ಬಲದಿಂದ ಕ್ಲಿಯರ್ ಮಾಡಿಕೊಂಡು ನಂತರ ಅದನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಇದು ಇವ್ರದ್ದು ರಿಯಲ್ ಎಸ್ಟೇಟ್ ದಂಧೆ ಅನ್ನುವಂತ ಆರೋಪ. ಈಗ ನಾವು ಉದಾಹರಣೆಗೆ ನೋಡಬೇಕು ಅಂತಂದ್ರೆ
ಯಾವುದು ಇನಾಮ್ ವೆಂಕಟಾಪುರ ಇಡೀ ದೇಸಾಯಿ ಮನೆತನ ಶೃಂಗೇರಿ ಮಠಕ್ಕೆ ಇನಾಮಾಗಿ ಕೊಟ್ಟಂತ ಜಮೀನು ಇಡೀ ಊರನ್ನೇ ಅಲ್ಲಿ ಇನಾಮಾಗಿ ಕೊಡತ್ತೆ. ಆ ಕಾರಣಕ್ಕಾಗಿ ಅದಕ್ಕೆ ಅದರ ಹೆಸರೇ ಇನಾಮ್ ವೆಂಕಟಾಪುರ ಅಂತ ಬಂದಿರುವಂತದ್ದು. ಇಲ್ಲಿ 100 ಎಕರೆ ಜಮೀನು ಶೃಂಗೇರಿ ಮಠಕ್ಕಿದೆ. ಇದರಲ್ಲಿ ಸ್ವಾಮೀಜಿಗಳು ಈ ಹಿಂದೆ ಹೊಸಮಠ ಅಂದ್ರೆ ಸ್ವಾಮಿ ಮಠ ಅಂತ ಇದ್ದಂತ ಆಸ್ತಿಯಲ್ಲಿ ಉಲ್ಲೇಖವನ್ನ ತೆಗೆದುಹಾಕಿ ತಮ್ಮ ಹೆಸರಿಗೆ ಕೊಂಡು ಆ ಎಲ್ಲ ಆಸ್ತಿಗಳನ್ನ ಒಂದೊಂದಾಗಿ ಮಾರಾಟ ಮಾಡ್ತಾ ಬರ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಇನಾಮ್ ವೆಂಕಟಾಪುರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ಗೆ ಸೇರಿದಂತ ಜಮೀನೊಂದನ್ನ ಮಾರಾಟ ಮಾಡ್ತಾರೆ. ಆದರೆ ಹಿಂದಿನ ಶ್ರೀಗಳು ಅದನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಕೊಟ್ಟಿರ್ತಾರೆ. ಇನಾಮ್ ರದ್ದತಿ ಕಾಯ್ದೆ ಜಾರಿ ಆದ ನಂತರ ಆದ್ರೆ ಅದೇ ಜಮೀನನ್ನ 22 ಎಕರೆ ಜಮೀನನ್ನ ಈ ಸುಜಾತ ದೊಡ್ಡಮನಿ ಕವಡೆ ಕಾಸಿಗೆ ಚಿಲ್ಲರೆ ಕಾಸಿಗೆ ಖರೀದಿ ಮಾಡ್ತಾರೆ. ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸದಸ್ಯರಿಂದ ಅದು ವಿರೋಧ ವ್ಯಕ್ತ ಆಗತ್ತೆ. ಆ ನಂತರ ಅದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ನಲ್ಲೂ ಕೂಡ ರಾಜಿ ಸಂಧಾನ ಮಾಡಿಕೊಂಡು ಆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಜಾಗವನ್ನ ಅವ್ರಿಗೆ ಬಿಟ್ಟುಕೊಟ್ಟು ಅಲ್ಲಿಂದ ಅದರ ಬದಲಾಗಿ ತೆಗ್ಗನಬಾವನೂರಲ್ಲಿರುವಂತಹ ಜಮೀನನ್ನ ಸುಜಾತ ದೊಡ್ಡಮನಿ ಅವರು ತೆಗೆದುಕೊಳ್ತಾರೆ, ಅದಲು ಬದಲು ಅಂತ ಉಲ್ಲೇಖ ಮಾಡಿಕೊಂಡು. ಇದ್ರ ಜೊತೆಗೆ ಅದೇ ಗ್ರಾಮದಲ್ಲಿ ಈ ಶಿವನಗೌಡ ಇವರು ಕೂಡ ಜಮೀನನ್ನ 8 ಎಕರೆ ಜಮೀನನ್ನ ಖರೀದಿ ಮಾಡ್ತಾರೆ. ಅದು ಕೂಡ ಚಿಲ್ಲರೆ ಕಾಸಿಗೆ ಅದನ್ನ ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾರೆ. ಯಾರಿಗೆ? ಯಸೂಫ್ ಹೊಸಮನಿ ಮತ್ತು ಸಾಬಿರಾ ಹೊಸಮನಿ ಅನ್ನೋರಿಗೆ. ಅಲ್ಲಿಗೆ ಇದು ಸ್ಪಷ್ಟ ಆಗತ್ತೆ, ಇದೊಂದು ರಿಯಲ್ ಎಸ್ಟೇಟ್ ದಂಧೆ. ಈ ದಂಧೆಯ ಮೂಲಕ ಮಠದ ಆಸ್ತಿಗಳ ಮೇಲೆ ಇವರೆಲ್ಲ ಕಣ್ಣು ಹಾಕಿದ್ದಾರೆ. ಚಿಲ್ಲರೆ ಕಾಸಿಗೆ ಮಠದ ಆಸ್ತಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಅವರು ಮಠ ಉದ್ಧಾರ ಆಗ್ಲಿ, ಮಠದಿಂದ ಸಮಾಜ ಉದ್ಧಾರ ಆಗ್ಲಿ, ಸಮಾಜಮುಖಿಯ ಕೆಲಸಗಳಾಗ್ಲಿ ಅನ್ನೋ ಕಾರಣಕ್ಕಾಗಿ ದೇಸಾಯಿ ಮಂತ್ರವರು ಕೊಟ್ಟಿರುವಂತಹ ಜಮೀನನ್ನ ಶ್ರೀಗಳು ಮಠದ ಅಭಿವೃದ್ಧಿ ಮಾಡ್ತೀನಿ ಅನ್ನುವಂತ ಒಂದು ಕಾರಣವನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಅತ್ತ ಕಡೆ ಯಾವುದೇ ಮಠದ ಅಭಿವೃದ್ಧಿಯೂ ಇಲ್ಲ, ಇತ್ತ ಕಡೆ ಈ ಜಮೀನುಗಳು ಅನ್ಯರ ಪಾಲಾಗ್ತಾ ಇದ್ದಾವೆ. ಇಂಥ ಜಮೀನುಗಳನ್ನ ಮಾರೋ ಸಂದರ್ಭದಲ್ಲಿ ಈ ಹಿಂದೆನೂ ಕೂಡ ಗದಗ ಜನ ಪ್ರಶ್ನೆ ಮಾಡಿದ್ರು. ಏನಂತಂದ್ರೆ ಸುಜಾತ ದೊಡ್ಡಮನಿ ಅವರಿಗೆ ನೈತಿಕತೆಯ ಇಲ್ವಾ? ಮಠದ ಆಸ್ತಿಗಳನ್ನ ಖರೀದಿ ಮಾಡುವಷ್ಟು ಅವರು ಕೀಳು ಮಟ್ಟಕ್ಕೆ ಇಳಿದು ಬಿಟ್ರ? ಆಸ್ತಿಗಳನ್ನ ಖರೀದಿ ಮಾಡಬೇಕು, ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಂತಂದ್ರೆ ಹೊರಗಡೆ ಜಮೀನುಗಳನ್ನ ಮಾರುವಂತವರು ಸೈಟ್ಗಳನ್ನ ಮಾರುವಂತಿದ್ದಾರೆ, ಅವ್ರ ಹತ್ರ ಖರೀದಿ ಮಾಡಿ ಮಾರಲಿ. ಆದ್ರೆ ಸಮಾಜೋದ್ಧಾರಕ್ಕಾಗಿ ಇರುವಂತ ಮಠದ ಆಸ್ತಿಗಳನ್ನ ಖರೀದಿ ಮಾಡೋದಕ್ಕೆ ಅವರಿಗೆ ನೈತಿಕತೆ ಇಲ್ವಾ ಅನ್ನುವಂತ ಪ್ರಶ್ನೆ ಕೇಳಿದ್ರು. ಇದೀಗ ಇದೊಂದು ಕೂಟ ರಚನೆ ಮಾಡಿಕೊಂಡು, ಸಿಂಡಿಕೇಟ್ ರಚನೆ ಮಾಡಿಕೊಂಡು ಕಡಿಮೆ ಬೆಲೆಗೆ ಸಿಗುವಂತ ಆಸ್ತಿಗಳ ಮೇಲೆ ಇವರೆಲ್ಲ ಕಣ್ಣು ಹಾಕ್ತಾ ಇದ್ದಾರೆ ಅನ್ನುವಂತ ಆರೋಪ. ಆದ್ರೆ ಈ ರೀತಿಯ ಸಿಂಡಿಕೇಟ್, ಈ ರೀತಿಯ ರಿಯಲ್ ಎಸ್ಟೇಟ್ ಮಾಫಿಯಾ ಮಠದ ಆಸ್ತಿಗಳ ಮೇಲೆ ಬಿದ್ದಿರುವುದು ವಿಪರ್ಯಾಸದ ಸಂಗತಿ. ಮಧುಸೂದನ್, ಧನ್ಯವಾದ ಪ್ರಕಾಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.